ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ವಾಕ್ಯವನ್ನು ಆಲಿಸಿ ದೇವರನ್ನು ಆಶ್ರಯಿಸಿಕೊಂಡು ಈ ಒಳ್ಳೆಯ ದಿನ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೇವರ ಅನುಗ್ರಹದಲ್ಲಿ ನೀವೊಬ್ಬೊಬ್ಬರು ಸಂತೋಷದಿಂದ ಆಗಿರಲು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಇಂದು ವಾಕ್ಯವನ್ನು ಆಲಿಸುವಾಗ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯ ಕುಟುಂಬದ ಸದಸ್ಯರ ತರ ಪ್ರೀತಿಯಿಂದ ವಾಕ್ಯ ಆಲಿಸುವ ನಿಮ್ಮೆಲ್ಲರಿಗೂ ಈಗ ಒಂದು ನಿಮಿಷ ಪ್ರಾರ್ಥಿಸಲೇ. ಪ್ರಭುವೇ, ಈ ವಾಕ್ಯವನ್ನು ಆಲಿಸುವ ಈ ಕುಟುಂಬವನ್ನು, ವ್ಯಕ್ತಿಯನ್ನು ಸಮೃದ್ಧಿಯಾಗಿ ಅನುಗ್ರಹಿಸಿರಿ. ವಿವಿಧ ತರದಲ್ಲಿ ಸಮಸ್ಯೆಯಿಂದ ಸಿಕ್ಕಿ ಹಾಕಿಕೊಂಡವರು, ಒಂದು ಮನೆಗಾಗಿ ಪ್ರಾರ್ಥಿಸುವವರು, ಹಣಕಾಸಿನ ಸಮಸ್ಯೆಯಿಂದ ಬಿಡುಗಡೆಯಾಗಲು ಪ್ರಾರ್ಥಿಸುವವರು, ಆ ಲೋನ್ ಒಂದು ಸಿಕ್ಕಿದರೆ ಆಗುತ್ತಿತ್ತು ಎಂದು ಭಾವಿಸುವವರು, ರೋಗವೊಂದು ಸೌಖ್ಯವಾಗಲಿ ಎಂದು ಪ್ರಾರ್ಥಿಸುವವರು, ಮಕ್ಕಳ ಭವಿಷ್ಯಕ್ಕಾಗಿ, ಕುಟುಂಬ ಸಮಾಧಾನಕ್ಕಾಗಿ ಪ್ರಾರ್ಥಿಸುವವರು ಎಲ್ಲರನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇನೆ. ಉಳಿದು ಕೃಪೆ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಎಲ್ಲ ತೊಂದರೆಗಳು ನಿಮ್ಮಿಂದ ತೊಲಗಿ ನೀವು ನಿಮ್ಮ ಕುಟುಂಬ ಅನುಗ್ರಹಿಸಲ್ಪಡಲಿ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಮತ್ತಾಯನ ಶುಭ ಸಂದೇಶ 12ನೇ ಅಧ್ಯಾಯ 20ನೇ ವಾಕ್ಯವನ್ನು ಆಲಿಸೋಣ. ಮುರಿದು ಜೋಡಿನಂತಹ ದುರ್ಬಲರಿಗಿಂತ ದೀನ ಬಂಧು, ನಂದಿ ಹೋಗುತ್ತಿಹ ದೀನದಲಿತರಿಗೆ ಕೃಪಾ ಸಿಂಧು, ನ್ಯಾಯ ನೀತಿಗೆ ಜಯ ದೊರಕಿಸದೆ ಬಿಡನಿಹವನು. ಪ್ರಿಯರೇ, ಒಬ್ಬರ ಜೀವನದಲ್ಲಿ ಕೆಲವು ಕಾರ್ಯಗಳನ್ನು ಅವರು ಮರೆಯಲು ಪ್ರಯತ್ನಿಸುವಾಗ ನಾವು ಅವರ ಹತ್ತಿರ ಹೋಗಿ ಅವರಿಗೆ ನೋವಾಗುವಂತೆ ಪುನಃ ಆ ವಿಷಯವನ್ನು ಕೆಣಕಿ ಜೀವನದಲ್ಲಿ ಕಳೆದ ಆ ಕೆಲವು ಕೆಟ್ಟ ತೀರ್ಮಾನಗಳು, ಮೋಸದ ಬಲೆ, ನೊಂದು ಹೋದ ಆ ಸಮಯ, ಇವುಗಳನ್ನು ಅವರಿಗೆ ನೆನೆಸಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಅರ್ಥ ಮಾಡಿಕೊಳ್ಳದೇ ಇರುವ ಸನ್ನಿವೇಶಗಳು, ಅದನ್ನೆಲ್ಲ ಅವರು ಮರೆಯಲು ಪ್ರಯತ್ನಿಸುವಾಗ ನಾವು ಯೋಚನೆ ಮಾಡಿ ನೋವು ಕೊಡಬಾರದು. ಕೆಲವು ಕಾರ್ಯಗಳು ಇನ್ನು ಕೇಳಲು ಇಷ್ಟವೇ ಇರುವುದಿಲ್ಲ. ಅಂತವರ ಬಳಿ ಹೋಗಿ ಪುನಃ ಅದನ್ನು ಕೆಣಕಿ ಹೇಳಿ ಅವರ ಮನಸ್ಸಿಗೆ ಗಾಯ ಮಾಡಿ ಇಂಥ ಕೆಲಸವನ್ನು ನಾವು ಮಾಡಬಾರದು. ಇಂದು ಆಲಿಸುವ ವಾಕ್ಯ ಇದನ್ನು ನಮಗೆ ತಿಳಿಸುವುದು. ನೋವಿನ ಮೇಲೆ ನೋವನ್ನು ಕೊಡಬಾರದು, ಪೆಟ್ಟಿನ ಮೇಲೆ ಪೆಟ್ಟು ಕೊಡಬಾರದು. ಇದು ಒಂದು ಲೋಕದ ಹವ್ಯಾಸವಾಗಿದೆ. ಮಾತಿಗೆಯಿಂದ, ಕೆಲವು ಕಾರ್ಯಗಳಿಂದ, ನಾಲಿಗೆಯಿಂದ ಪುನಃ ಗಾಯದ ಮೇಲೆ ಗಾಯ ಮಾಡುವುದು. ಹಲವರನ್ನು ನೋಡಿ ಅನೇಕರು ಹೇಳುತ್ತಾರೆ, ಅವರಿಗೇನು ಸೌಂದರ್ಯವಿಲ್ಲ, ವಿದ್ಯೆ ಇಲ್ಲ, ತಾಕತ್ತಿಲ್ಲ ಎಂದು ಎಲ್ಲ ಮಾತಿನಿಂದ ಹೇಳಿ ಮನಸ್ಸನ್ನು ಹಾಳು ಮಾಡುವವರು ಅನೇಕರು ಜನರು ಇದ್ದಾರೆ. ಆದರೆ ದೇವರು ಹೇಳುತ್ತಾರೆ, ನ್ಯಾಯ ನೀತಿಯೇ ಜಯ ದೊರಕಿಸದೆ ಬಿಡನಿವನು. ನಿನ್ನ ಜೀವನದ ಅವಸ್ಥೆಯನ್ನು ಮುರಿದು ಹೋದರೂ ದೇವರು ನಿಮ್ಮನ್ನು ನಾಶ ಮಾಡಲು ಬಿಡುವುದಿಲ್ಲ. ಮನುಷ್ಯನ ಮಾತಿನಿಂದ, ಅವರ ಕೇವಲವಾದ ನುಡಿಗಳಿಂದ ನಮ್ಮನ್ನು ಗೇಲಿ ಮಾಡಿ, ಕುತಂತ್ರ ಮಾಡಿ ನಮ್ಮನ್ನು ಹಾಳು ಮಾಡುವಾಗ ನಾವು ಗೊತ್ತಿಲ್ಲದೆ ನಾವು ಸಹ ಅಂತ ಕಾರ್ಯಗಳನ್ನು ಮಾಡಿರಬಹುದು. ಆದರೆ ಈ ಅವಸ್ಥೆಯಲ್ಲಿ ಈಗ ಹಾದು ಹೋಗುತ್ತಿರುವ ವ್ಯಕ್ತಿಗಳು ಇರಬಹುದು. ನಿರೀಕ್ಷೆ ಎಲ್ಲ ಸತ್ತು ಹೋದ ಅವಸ್ಥೆಯಲ್ಲಿ ದೇವರ ಕರ ನಿನ್ನನ್ನು ವಿಜಯದ ಹಾದಿಗೆ ತಲುಪಿಸುವವರೆಗೂ, ನಿನ್ನ ರೋಗವೆಲ್ಲ ವಾಸಿಯಾಗುವವರೆಗೂ, ನಿನ್ನ ಹಣಕಾಸಿನ ಸಮಸ್ಯೆ ಬಿಡುಗಡೆಯಾಗುವವರೆಗೂ, ನಿನ್ನ ಬಾಡಿದ ಮುಖದಲ್ಲಿ ನಗು ಬರುವವರೆಗೂ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ದೇವರು ನಿನ್ನನ್ನು ಮೇಲೆ ಎತ್ತುತ್ತಾರೆ. ದೇವರು ನಿನ್ನನ್ನು ನಂದಿ ಹೋಗಲು ಬಿಡುವುದಿಲ್ಲ. ಹಾಲೆಲೂಯ. ಈ ವಾಕ್ಯ ನಿಮ್ಮನ್ನು ಬಲಪಡಿಸಲಿ. ಸಂಕಟ ಪಡಬೇಡಿ. ಯೇಸುವಿನ ಆಶೀರ್ವಾದ ಸ್ವೀಕರಿಸೋಣ, ಶೇರ್ ಮಾಡೋಣ, ಶುಭ ಸಂದೇಶ ಪ್ರಚಾರಕರಾಗೋಣ, ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.